ಎಲ್ಲ ಆತ್ಮೀಯರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಕೆನರಾ ಬ್ಯಾಂಕ್ CSS ಪೋರ್ಟಲ್ನಲ್ಲಿ ಮೇಕರ್ ಲಾಗಿನ್ನಲ್ಲಿ ಆ್ಯಡ್ ವೆಂಡರನ್ನು ರಿಜಿಸ್ಟ್ರೇಷನ್ ಮಾಡತಕ್ಕಂತಹ ಒಂದು ಸಂಪೂರ್ಣವಾದಂತಹ ವಿಡಿಯೋ. ಈಗಾಗಲೇ ತಿಳಿಸಿದ ಹಾಗೆ GBIZ ಲಾಗಿನ್ ಸರ್ಚ್ ಮಾಡಿದಾಗ ಕೆನರಾ ಬ್ಯಾಂಕ್ ಲಾಗಿನ್ ಓಪನ್ ಆಗುತ್ತೆ. ಆ ಕೆನರಾ ಬ್ಯಾಂಕ್ ಒಂದು ಅಡ್ಮಿನ್ ಲಾಗಿನ್ನಲ್ಲಿ ನಮಗೆ ಈಗ ಕಾಣ್ತಾ ಇರ್ತಕ್ಕಂತಹ ಈ ಒಂದು ಹೋಮ್ ಪೇಜ್ನಲ್ಲಿ ಎಡಗಡೆಗೆ ಲೆಫ್ಟ್ ಸೈಡ್ನಲ್ಲಿ SNA/CNA ಲಾಗಿನ್ ಅಂತ ಬರುತ್ತೆ. ಇಲ್ಲಿ ಮೇಕರ್ ಲಾಗಿನ್, ಏಕೆಂದರೆ ನಾವು ವೆಂಡರ್ ರಿಜಿಸ್ಟ್ರೇಷನ್ K2ನಲ್ಲಿ ಹೇಗೆ ನಾವು ರೆಸಿಪೆಂಟ್ ID ಕ್ರಿಯೇಟ್ ಮಾಡ್ತೀವಿ, ಹಾಗೆ ಇಲ್ಲಿ ವೆಂಡರ್ ರಿಜಿಸ್ಟ್ರೇಷನ್ ಹಾಗೆ ಬಿಲ್ ಪ್ರೋಸೆಸ್ಗಾಗಿ ನಾವು ಮೇಕರ್ ಲಾಗಿನನ್ನು ಮಾಡಬೇಕಾಗತ್ತೆ. ಇಮೇಲ್ ಐಡಿಯನ್ನು ನೀಡಿ ಹಾಗೆ ಆ ಒಂದು ಪಾಸ್ವರ್ಡ್, ನಾವು ಪರ್ಸನಲ್ಲಾಗಿ ಸೆಟ್ ಮಾಡಿರ್ತಕ್ಕಂಥ ಪಾಸ್ವರ್ಡನ್ನು ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗತ್ತೆ. ಲಾಗಿನ್ ಆದ ಕೂಡಲೇ ನಮಗೆ ಒಂದು OTP ಸಹ ಬರುತ್ತೆ. OTPಯು ಇಮೇಲ್ ID ಹಾಗೆ ಮೊಬೈಲ್ ನಂಬರ್ ಎರಡಕ್ಕೂ ಸಹ OTP ಬರುತ್ತೆ. ನಾವು ಎರಡೂ OTP ಸೇಮ್ ಆಗಿರುತ್ತೆ. ನಾವು ಅದನ್ನು ಈ OTPಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇದು ಮೇಕರ್ ಲಾಗಿನ್ನಲ್ಲಿ ನಾವು ವೆಂಡರ್ ಅಂದರೆ ನಾವು ಯಾರಿಗೆ ಬಿಲ್ ಮಾಡಬೇಕಾಗಿದೆ ಅವರನ್ನು ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸಂಪೂರ್ಣವಾಗಿ ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ಸನ್ನು ತಿಳಿಸ್ಕೊಡ್ಲಿದ್ದೇನೆ. ಇಲ್ಲಿ ಲಾಗಿನ್ ಆದ ಕೂಡಲೇ ಈ ರೀತಿಯಾಗಿ ಮೇಕರ್ ಹೋಮ್ ಪೇಜ್ ಬರುತ್ತೆ. ವೆಂಡರ್ ಅಂದರೆ ನಾವು ಯಾರ ಬಳಿ ದಾಸ್ತಾನು ಖರೀದಿ ಮಾಡಿರ್ತೀವಿ ಅವರ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತು. ಅವರ ಬಳಿಯಿಂದ ಅವರ ಒಂದು ಬ್ಯಾಂಕ್ ಪಾಸ್ಬುಕ್, ಅಕೌಂಟ್ ಡೀಟೇಲ್ಸ್, ಪ್ಯಾನ್ ನಂಬರ್ ಎಲ್ಲವನ್ನು ಸಹ ಸಂಗ್ರಹಿಸಬೇಕಾಗತ್ತೆ. ಇಲ್ಲಿ ಆ ವೆಂಡರ್ ಡೀಟೇಲ್ಸನ್ನು ನಾವು ರಿಜಿಸ್ಟ್ರೇಷನ್ ಮಾಡಲು ಪೇಮೆಂಟ್ ಅಂತಕ್ಕಂಥ ಒಂದು ಟ್ಯಾಬ್ ಕಾಣುತ್ತೆ. ಅಲ್ಲಿ ವೆಂಡರ್ ಅಂತಕ್ಕಂತಹ ಆಪ್ಷನ್ ನಮಗೆ ಸಿಗುತ್ತೆ. ಪೇಮೆಂಟನ್ನು ಕ್ಲಿಕ್ ಮಾಡಿದ ಕೂಡಲೇ ಡ್ರಾಪ್ ಡೌನ್ ಬಾಕ್ಸಲ್ಲಿ ವೆಂಡರ್ ಬರುತ್ತೆ. ಅಲ್ಲಿ ಎರಡನೇ ಆಪ್ಷನ್ ವೆಂಡರ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಪೇಮೆಂಟ್ನಲ್ಲಿ ವೆಂಡರ್ನಲ್ಲಿ ವೆಂಡರ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿದಾಗ ಮೊದಲಿಗೆ ಸೆಲೆಕ್ಟ್ ಸ್ಕೀಮ್ ಅಂತ ಬರುತ್ತೆ. ಸ್ಕೀಮ್ ಅಂದಾಗ SSK ಸ್ಕೀಮ್ ಆಗಿರುತ್ತೆ. ಸಮಗ್ರ ಶಿಕ್ಷಣ ಕರ್ನಾಟಕ ಒಂದು ಸ್ಕೀಮನ್ನು ಸೆಲೆಕ್ಟ್ ಮಾಡಿ ಫೆಚ್ಚನ್ನು ಕೊಡಬೇಕಾಗತ್ತೆ. ಇಲ್ಲಿ ಫೆಚ್ ಅಂತ ಕೊಟ್ಟ ತಕ್ಷಣ ಆ ಒಂದು ಸಮಗ್ರ ಶಿಕ್ಷಣ ಒಂದು ಅಕೌಂಟ್ ನಂಬರ್ ಮತ್ತು ಅಕೌಂಟ್ ನೇಮ್ ಎಲ್ಲವೂ ಸಹ ಇಲ್ಲಿ ಕಾಣಸಿಗುತ್ತೆ. ನಾವು ಇಲ್ಲಿ ಕಾಣ್ತಕ್ಕಂಥ ಆ್ಯಡ್ ವೆಂಡರನ್ನು ಕ್ಲಿಕ್ ಮಾಡಿದಾಗ ನಾವು ಯಾರಿಗೆ ಒಂದು ಬಿಲ್ಲನ್ನು ಮಾಡಬೇಕಾಗಿದೆ ಅವರ ಒಂದು ಅಕೌಂಟ್ ನಂಬರ್ ಹಾಗೂ ಅವರ ಬ್ಯಾಂಕ್ನ IFSC ಕೋಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇದು ಮೊದಲನೇದಾಗಿ ನಾವು ಆ್ಯಡ್ ವೆಂಡರನ್ನು ಕ್ಲಿಕ್ ಮಾಡಿಕೊಂಡು ಅಕೌಂಟ್ ನಂಬರ್ ಮತ್ತು IFSC ಕೋಡನ್ನು ಎಂಟರ್ ಮಾಡಿ ಪ್ರೊಸೀಡನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಒಬ್ಬರಿಗೆ ಬಿಲ್ ಮಾಡಲು ಅವರ ಒಂದು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೇನೆ. ಅಲ್ಲಿ ಅಕೌಂಟ್ ನಂಬರನ್ನು ನೀಡಿದ್ದೇನೆ, IFSC ಕೋಡ್ ಕೊಟ್ಟು ಪ್ರೊಸೀಡನ್ನು ಕ್ಲಿಕ್ ಮಾಡ್ತೇನೆ. ಪ್ರೊಸೀಡನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಆ ಒಂದು ವೆಂಡರ್ಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯನ್ನು ತುಂಬತಕ್ಕಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ವೆಂಡರ್ ಪೇಜ್ನಲ್ಲಿ ಮೊದಲಿಗೆ ಬೆನಿಫಿಷಿಯರಿ ಡೀಟೇಲ್ಸ್ ಅಂತಿದೆ, ವೆಂಡರ್ ನೇಮ್ ಅಂತ ಇದೆ. ಆ ವೆಂಡರ್ ನೇಮ್ ಅಂದಾಗ ನಾವು ಏನು ಅಕೌಂಟ್ ನಂಬರ್ ಅವರ ಕರೆಂಟ್ ಅಕೌಂಟ್ ನಂಬರ್ ಆಗಿದ್ದಲ್ಲಿ ಆ ಕರೆಂಟ್ ಅಕೌಂಟ್ಗೆ ನೀಡಿರ್ತಕ್ಕಂಥ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಪರ್ಸ್ನಲ್, ಇಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ. ವೆಂಡರ್ ಟೈಪ್ ಅಂದಾಗ ಆ ಟೈಪ್ನಲ್ಲಿ ಪರ್ಸ್ನಲ್ ಯಾರಾದರೂ ವ್ಯಕ್ತಿಗೆ ನೀಡ್ತಾ ಇದ್ದೀವಾ ಅಥವಾ ಒಂದು ಅಂಗಡಿಗೆ ನೀಡ್ತಾ ಇದ್ದೀವಾ, ಈ ರೀತಿಯಾಗಿ ನೋಡಿಕೊಂಡು ಆ ಒಂದು ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಒಂದು ಸ್ಟೋರ್ಗೆ ಒಂದು ಕರೆಂಟ್ ಅಕೌಂಟ್ಗೆ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಸೆಲೆಕ್ಟ್ ಆಪ್ಷನ್ನಲ್ಲಿ ನೋಡಿ ಕಮರ್ಷಿಯಲ್ ಬರ್ತಾ ಇದೆ, ಇನ್ಸ್ಟಿಟ್ಯೂಷನ್, NGO, ಪರ್ಸ್ನಲ್ ಎಲ್ಲವೂ ಇದೆ. ನಾನು ಇಲ್ಲಿ ಕಮರ್ಷಿಯಲ್ ಪರ್ಪಸ್ ಆಗಿರೋದ್ರಿಂದ ಕಮರ್ಷಿಯಲ್ ಅಂತಕ್ಕಂತಹ ಒಂದು ಟೈಪ್ ಆಫ್ ಅಕೌಂಟನ್ನು ಅಥವಾ ಅಂಗಡಿಯ ಟೈಪನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೇನೆ. ವ್ಯಕ್ತಿಗೆ ನೀಡಬೇಕಾದ್ರೆ ಪರ್ಸ್ನಲ್ ಅಂತೇಳಿ ಕೊಡಬೇಕಾಗತ್ತೆ ಅಥವಾ ಸ್ಮಾಲ್ ಬಿಸ್ನೆಸ್ ಅಂತಲೂ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಡೇಟ್ ಆಫ್ ಬರ್ತ್ ಇದೆ, ಅದಾದ ನಂತರ ಅವರ ರಿಲೇಷನ್ ಎಲ್ಲವೂ ಇದೆ. ಇವು ಯಾವುದನ್ನು ನಾನು ಸಹ ತುಂಬೋಕ್ಕೆ ಹೋಗೋದಿಲ್ಲ. ಹಾಗೆ ಅವರ ಒಂದು GST ನಂಬರ್ ಮತ್ತು ಪ್ಯಾನ್ ನಂಬರ್, ಸರ್ವಿಸ್ ಟ್ಯಾಕ್ಸ್ ನಂಬರ್, ಟ್ಯಾನ್ ನಂಬರ್, ಟಿನ್ ಎಲ್ಲವೂ ಸಹ ಕೇಳ್ತಾ ಇದೆ. ನಾನಿಲ್ಲಿ GST ನಂಬರ್ ಮಾತ್ರ, ಆ ಅಂಗಡಿಗೆ ಸಂಬಂಧಿಸಿರ್ತಕ್ಕಂಥ GST ನಂಬರನ್ನು ಮಾತ್ರ ಇಲ್ಲಿ ಫಿಲ್ ಮಾಡ್ತೇನೆ. ನಾವಿಲ್ಲಿ ಯಾವುದೇ GST ನಂಬರ್ ಆಗಲಿ, ಪ್ಯಾನ್ ನಂಬರ್ ಆಗಲಿ, ಟ್ಯಾನ್ ನಂಬರ್ ಆಗಲಿ ಕೊಡದೇನೂ ಸಹ ನಾವು ಈ ಒಂದು ಆ್ಯಡ್ ವೆಂಡರನ್ನು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ನಾನು ಆ ಒಂದು ಅಂಗಡಿಯ GST ನಂಬರನ್ನು ಕ್ಲಿಕ್ ಮಾಡ್ತೇನೆ. ಅದಾದ ನಂತರ ಮುಖ್ಯವಾಗಿ ಅದರ ಒಂದು ಅಡ್ರೆಸ್ ಡೀಟೇಲನ್ನು ಕೆಳಗಡೆನ ಒಂದು ಟ್ಯಾಬ್ನಲ್ಲಿ ನೀಡಬೇಕಾಗುತ್ತೆ. ನೋಡಿ, ಇಲ್ಲಿ ಅಡ್ರೆಸ್ ಕೇಳ್ತಾ ಇದೆ, ಅಡ್ರೆಸ್ ಲೈನ್ ಕೆಳಗಡೆ ಜಿಲ್ಲೆ ಕೇಳ್ತಾ ಇದೆ, ಸ್ಟೇಟ್, ಡಿಸ್ಟ್ರಿಕ್ಟ್ ಇವೆಲ್ಲವನ್ನು ಸಹ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟೇಟ್ ಕರ್ನಾಟಕ ಇದೆ, ಡಿಸ್ಟ್ರಿಕ್ಕನ್ನು ಸೆಲೆಕ್ಟ್ ಮಾಡ್ತೇನೆ. ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ಅದು ಅರ್ಬನ್ ಅಥವಾ ರೂರಲ್ ಇರುತ್ತೆ. ಆ ಬ್ಯಾಂಕ್
ಅವರ ಅಕೌಂಟ್ ಬ್ಯಾಂಕ್ ಯಾವುದರಲ್ಲಿದೆ ಅಂತಕ್ಕಂತಹ ಮಾಹಿತಿಗೆ ಅರ್ಬನ್ ಅಥವಾ ರೂರಲನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಅಡ್ರೆಸ್ ಲೈನಲ್ಲಿ ಅಡ್ರೆಸ್ಸನ್ನು ನೀಡ್ತಾ ಹೋಗ್ತೇನೆ. ಆ ಒಂದು ಪಾಸ್ಬುಕ್ನಲ್ಲಿ ಯಾವ ರೀತಿ ಅವರ ಪರ್ಸನಲ್ ಅಡ್ರೆಸ್ ಇದೆ, ಯಾರು ವೆಂಡರ್ ನಾವು ಕೊಡ್ತಾ ಇದ್ದೀವೋ ಅವರ ಒಂದು ಪರ್ಸನಲ್ ಅಡ್ರೆಸ್ಸನ್ನು ಇಲ್ಲಿ ತುಂಬುತ್ತಾ ಹೋಗಬೇಕಾಗತ್ತೆ. ಅಡ್ರೆಸ್ಸನ್ನು ಕೊಟ್ಟ ನಂತರ ಅಡ್ರೆಸ್ನಲ್ಲಿ ಅವರ ಒಂದು ಸಿಟಿ ಹೆಸರು ಹಾಗೆ ಪಿನ್ ಕೋಡ್ ನಂಬರನ್ನು ಸಹ ನೀಡಬೇಕಾಗತ್ತೆ. ನಂತರ ನಾವು ಅವರ ಮೊಬೈಲ್ ನಂಬರನ್ನು ಸಹ ನೀಡಬಹುದು ಅಥವಾ ನೀಡದೇ ಹೋಗಬಹುದು. ಇಲ್ಲಿ ಅತಿ ಮುಖ್ಯವಾಗಿ ನಾವು ನೀಡಬೇಕಾಗಿರ್ತಕ್ಕಂಥ ಮಾಹಿತಿ ಅಂದರೆ ಅವರ ಒಂದು ಹೆಸರು, ನಂತರ ಟೈಪ್ ಆಫ್ ಅಕೌಂಟ್, ನಂತರ ಇಲ್ಲಿ ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತು ಅಡ್ರೆಸ್ ಇವನ್ನು ನಾವು ತಪ್ಪದೆ ನೀಡಬೇಕಾಗುತ್ತೆ. ಅಕಸ್ಮಾತ್ ನಾವೇನಾದರೂ ತಪ್ಪು ಮಾಹಿತಿ ನೀಡಿ ಆ್ಯಡ್ ವೆಂಡರ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಎರರ್ ಅಂತಕ್ಕಂಥ ಮೆಸೇಜ್ ಬರುತ್ತೆ. ಯಾವುದೇ ಸಮಸ್ಯೆ ಇರೋದಿಲ್ಲ. ನಾವು ಮತ್ತೊಮ್ಮೆ ಆ್ಯಡ್ ವೆಂಡರ್ ಅಂತ ಕೊಟ್ಟಾಗ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಅವರ ಒಂದು ಅಕೌಂಟ್ ನಂಬರ್ ಮತ್ತು IFSC ಕೋಡನ್ನು ಕ್ಲಿಕ್ ಮಾಡಿ ನಾವು ಮತ್ತೊಮ್ಮೆ ಅವರ ಡೀಟೇಲ್ಸನ್ನು ತುಂಬೋದು. ನೋಡಿ, ಈಗ ಅಕೌಂಟ್ ನಂಬರ್ ಮತ್ತು IFSC ಕೋಡನ್ನು ನೀಡಿರ್ತೇನೆ. ಈ ಬಾರಿ ನಾನು ಯಾವುದೇ ರೀತಿ ಮಾಹಿತಿ ನೀಡೋದಿಲ್ಲ. ಹೆಸರನ್ನು ಕೊಡ್ತೇನೆ, ಸ್ಮಾಲ್ ಟೈಪ್ನಲ್ಲಿ ಕಮರ್ಷಿಯಲ್ ಎಂದು ಟೈಪ್ ಮಾಡ್ಕೊಳ್ತೇನೆ. ನಂತರ GST ನಂಬರ್ ಆಗಲಿ ಯಾವುದೂ ನೀಡೋದಿಲ್ಲ. ಅಡ್ರೆಸ್ಸನ್ನು ಮಾತ್ರ ನೀಡಬೇಕಾಗುತ್ತೆ. ಅಡ್ರೆಸ್, ಸ್ಟೇಟ್, ಡಿಸ್ಟ್ರಿಕ್ಕನ್ನು ತಪ್ಪದೇ ನೀಡಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಸಹ ಈ ವೆಂಡರನ್ನು ಆ್ಯಡ್ ಮಾಡಬೇಕಾದ್ರೆ GST ನಂಬರ್ ಕಂಪಲ್ಸರಿ ಇರುತ್ತೆ, ಅಥವಾ ಪ್ಯಾನ್ ನಂಬರ್, ಸರ್ವಿಸ್ ಟ್ಯಾಕ್ಸ್ ನಂಬರ್, ಟಿನ್ ನಂಬರ್, ಟ್ಯಾನ್ ನಂಬರನ್ನು ನೀಡದೇ ಹೋದರೂ ಸಹ ಈ ಒಂದು ವೆಂಡರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಆದರೆ ಅಡ್ರೆಸ್ ಮತ್ತು ಸ್ಟೇಟ್ ಮತ್ತು ಡಿಸ್ಟ್ರಿಕ್ಕನ್ನು ನಾವು ತಪ್ಪದೇ ಸೆಲೆಕ್ಟ್ ಮಾಡಬೇಕು. ಅಡ್ರೆಸ್ನ ಒಂದು ಮ್ಯಾಂಡೇಟ್ರಿ ಇರುತ್ತೆ, ಅಡ್ರೆಸ್ಸನ್ನು ತಪ್ಪದೇ ನೀಡಬೇಕಾಗುತ್ತೆ. ಪಿನ್ ಕೋಡ್ ನಂಬರನ್ನು ಸಹ ತಪ್ಪದೇ ನಾವು ನೀಡಬೇಕಾಗುತ್ತೆ. ನಂತರ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ ಸ್ಟೇಟ್ ಬರುತ್ತೆ. ನಂತರ ನಾವು ಯಾವ ಜಿಲ್ಲೆಗೆ ಸೇರಿದೆ ಆ ಬ್ಯಾಂಕ್ನ ಒಂದು ಜಿಲ್ಲೆಯ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದಾದ ನಂತರ ನಾನು ಮತ್ತೆ ಯಾವುದೇ ಮಾಹಿತಿ ನೀಡೋದಿಲ್ಲ. ಆ್ಯಡ್ ವೆಂಡರನ್ನು ಕ್ಲಿಕ್ ಮಾಡ್ತೇನೆ. ನೋಡಿ, ಅಡ್ರೆಸ್ ಇಲ್ಲಿ ವೆಂಡರ್ ಈಸ್ ಆ್ಯಡೆಡ್. ಈ ವೆಂಡರ್ ಆ್ಯಡ್ ಆಗಿದೆ. ಹಾಗೆ ಈ ವೆಂಡರನ್ನು ನಾವು ಆ್ಯಡ್ ಆಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ವೆಂಡರನ್ನು ನಾವು ವ್ಯೂ ಮಾಡಬಹುದು, ಹಾಗೆ ಅದನ್ನು ಡಿಲೀಟ್ ಸಹ ಮಾಡಬಹುದಾಗಿರುತ್ತೆ. ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಮತ್ತು PFMS ಕೋಡನ್ನು ಇಲ್ಲಿ ನಾವು ನೀಡಿರೋದಿಲ್ಲ. ಇಲ್ಲಿ ವ್ಯೂ ಆರ್ ಡಿಲೀಟ್ ಅಂತಕ್ಕಂಥ ಆಪ್ಷನ್ ವೆಂಡರ್ನ ಮುಂದೆ ಬರ್ತಾ ಇರುತ್ತೆ. ನಾವು ಮಾಡಿರ್ತಕ್ಕಂಥ ಮಾಹಿತಿ ಸರಿಯಾಗಿದ್ದಲ್ಲಿ ಅವರಿಗೆ ನಾವು ಬಿಲ್ ಮಾಡ್ತಾ ಹೋಗ್ಬೋದು, ಅಥವಾ ಈ ವೆಂಡರ್ ಮಾಹಿತಿ ತಪ್ಪಾಗಿದ್ದಲ್ಲಿ ನಾವು ಆ ಒಂದು ರೀಸನ್ ಕೊಟ್ಟು ಡಿಲೀಟ್ ಸಹ ಮಾಡಬಹುದಾಗಿರುತ್ತೆ. ನೋಡಿ, ಇಲ್ಲಿ ವೆಂಡರ್ ಮಾಹಿತಿಯನ್ನು ನಾನು ಗಮನಿಸಿದ್ದೇನೆ. ಇಲ್ಲಿ ಪ್ಯಾನ್ ನಂಬರ್ ಆಗಲಿ ಅಥವಾ ಅವರ ಒಂದು ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ನೀಡಿರೋದಿಲ್ಲ. ನೀಡದೇ ಇದ್ದರೂ ಪರವಾಗಿಲ್ಲ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ. ಯಾಕಂದರೆ ಅವರ ಒಂದು ಅಕೌಂಟ್ ನಂಬರ್, IFSC ಕೋಡ್ ಎಲ್ಲವೂ ಸಹ ನಾವು ನೀಡಿರ್ತೇವೆ. ಆ ಒಂದು ಮಾಹಿತಿ ಸಾಕಾಗಿರುತ್ತೆ. ಅಥವಾ GST ನಂಬರನ್ನು ಇಲ್ಲಿ ನೀಡಬಹುದು, ಮತ್ತೊಮ್ಮೆ ಅಲ್ಲಿ ಎಡಿಟ್ ಮಾಡಬಹುದು, ಅಥವಾ ಅದನ್ನು ಡಿಲೀಟ್ ಮಾಡಿ ನಾವು ಮತ್ತೊಮ್ಮೆ ವೆಂಡರ್ ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ. ನಾನಿಲ್ಲಿ ಮಾಡಿರ್ತಕ್ಕಂತಹ ಈ ವೆಂಡರನ್ನು ಡಿಲೀಟ್ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಡಿಲೀಷನ್ ರೀಸನನ್ನು ಇಲ್ಲಿ ಕೇಳುತ್ತೆ. ಡಿಲೀಷನ್ ರೀಸನನ್ನು ನಾವು ನೀಡಿ ಆ ಒಂದು ವೆಂಡರನ್ನು, ರಿಜಿಸ್ಟ್ರೇಷನ್ ಆಗಿರತಕ್ಕಂಥ ವೆಂಡರನ್ನು ಡಿಲೀಟ್ ಸಹ ಮಾಡಬಹುದಾಗಿರುತ್ತೆ. ನೋಡಿ, ಇಲ್ಲಿ ಎಲ್ಲದಕ್ಕೂ ಸಹ ನಾವು ಪೇಮೆಂಟ್ ಆಪ್ಷನ್ನಲ್ಲಿ ಹೋಗಬೇಕಾಗುತ್ತೆ. ಪೇಮೆಂಟ್ಸ್, ವೆಂಡರ್ ರಿಜಿಸ್ಟ್ರೇಷನ್, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ವೆಂಡರ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿದಾಗ ನಾವು ನಮ್ಮ ಅಕೌಂಟ್ನಲ್ಲಿ ಆ್ಯಡ್ ಮಾಡಿರ್ತಕ್ಕಂಥ ವೆಂಡರ್ಸ್ನ ಒಂದು ಮಾಹಿತಿ ಸಿಗುತ್ತೆ. ಅಂದರೆ ಯಾರ ಒಂದು ಬಿಲ್ಗೆ ಮಾಡಬೇಕಾಗಿದೆ ಅವರ ಮಾಹಿತಿ ಬರುತ್ತೆ. ನೋಡಿ, ಆ ಒಂದು ವೆಂಡರ್ಸನ್ನು ವ್ಯೂ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ನಾವು ಮಾಹಿತಿ ಸರಿಯಾಗಿದ್ದಲ್ಲಿ ಉಳಿಸ್ಕೊಳ್ಬಹುದು, ಅಥವಾ ಅದನ್ನು ಡಿಲೀಟ್ ಸಹ ಮಾಡಿ ಮತ್ತೊಮ್ಮೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಡಿಲೀಟ್ ಮಾಡಲು ಅಲ್ಲಿ ವ್ಯೂ ಡಿಲೀಟ್ ಆಪ್ಷನ್ ಇದೆ. ವ್ಯೂ ಡಿಲೀಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಮತ್ತು PFMS ಕೋಡ್ ಬಂದಿರೋದಿಲ್ಲ. ಅದಕ್ಕಾಗಿ ಆ ವ್ಯೂ ಡಿಲೀಟ್ ಆಪ್ಷನನ್ನು ಕ್ಲಿಕ್ ಮಾಡ್ತೇನೆ. ಕೊನೆಯಲ್ಲಿ ಬಂದಾಗ ಇಲ್ಲಿ ಡಿಲೀಟ್ ರೀಸನ್ ಅಂತ ಇದೆ. ಆ ರೀಸನನ್ನು ಟೈಪ್ ಮಾಡಿ ನಾವು ಡಿಲೀಟ್ ಸಹ ಮಾಡಬಹುದಾಗಿರುತ್ತೆ. ನೋಡಿ, ಇಲ್ಲಿ ರೀಸನ್ ಬಂದು ಡೀಟೇಲ್ಸ್, ವೆಂಡರ್ ಡೀಟೇಲ್ಸ್ ನಾಟ್ ಫಿಲ್ಡ್ ಅಂತ ಕೊಟ್ಟು ಡಿಲೀಟ್ ಅಂತಕ್ಕಂಥ ಆಪ್ಷನನ್ನು ಕ್ಲಿಕ್ ಮಾಡಿದ ಕೂಡಲೇ ಆ ವೆಂಡರ್ ಸಹ ಡಿಲೀಟ್ ಆಗಿರುತ್ತೆ. ನಾವು ಮತ್ತೊಮ್ಮೆ ಸರಿಯಾದ ಮಾಹಿತಿಯೊಂದಿಗೆ ವೆಂಡರನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇದು CSS ಪೋರ್ಟಲ್ನಲ್ಲಿ ಮೇಕರ್ ಲಾಗಿನ್ನಲ್ಲಿ ನಾವು ವೆಂಡರ್ ರಿಜಿಸ್ಟ್ರೇಷನ್ ಮಾಡ್ತಕ್ಕಂತಹ ಸಂಪೂರ್ಣವಾದಂತಹ ವಿಡಿಯೋ ಮಾಹಿತಿ ಆಗಿರುತ್ತೆ.